Hello, students, and welcome to Physics Pep Talk. ಸೊ ಎಲೆಕ್ಟ್ರಾನಿಕ್ಸ್ ಸ್ಟೂಡೆಂಟು ಈ ವರ್ಷ ಫೈನಲ್ ಎಕ್ಸಾಮ್ಗೆ ಯಾವ ಚಾಪ್ಟರ್ಸ್ನ ಓದಿದ್ರೆ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ತೀರಾ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ನೀವು ಎಲೆಕ್ಟ್ರಾನಿಕ್ಸ್ ಬ್ಯಾಚ್ ಆಗಿರೋದ್ರಿಂದ ನೀವು ಇಂಜಿನಿಯರಿಂಗಿಗೆ ಹೋಗ್ತೀರಾ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ಇಂಜಿನಿಯರಿಂಗ್ಗೆ ಮೇಯ್ನ್ ಫೋಕಸ್ ಆಗಿದ್ದರೆ ಮಕ್ಕಳೇ, ನನ್ನ ಸಜೆಷನ್ನು please focus on physics, chemistry, mathematics more than electronics, English and your language, other language. ಸೊ ಕನ್ನಡ ಆದರೂ ಆಗಿರಲಿ, ಸಂಸ್ಕೃತ ಆದರೂ ಆಗಿರಲಿ. ಸೊ ನಿಮ್ಮ ಫೋಕಸ್ ಇದ್ರ ಮೇಲೆ ಇದ್ದರೆ ನಿಮ್ಮ ಇಂಜಿನಿಯರಿಂಗ್ ಸೀಟ್ ಸೆಕ್ಯೂರಿಂಗಿಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಎಲೆಕ್ಟ್ರಾನಿಕ್ಸು ನಿಮಗೆ ಕನ್ಸಿಡರ್ ಆಗೋದಿಲ್ಲ ಇಂಜಿನಿಯರಿಂಗ್ ರ್ಯಾಂಕಿಂಗ್ಗೆ. ಓಕೆ, ಆದರೆ ನೀವು ಇವಾಗ ಇದಕ್ಕೆ ಜಾಸ್ತಿ ಎಫರ್ಟ್ ಹಾಕಬೇಕಲ್ವಾ? ಹಾಗಾಗಿ ಎಲೆಕ್ಟ್ರಾನಿಕ್ಸ್ಗೆ ಕಮ್ಮಿ ಎಫರ್ಟ್ ಹಾಕೋಣ. ಹಾಗಂತ ಮಾರ್ಕ್ಸ್ ಕಮ್ಮಿ ತೆಗಿಬೇಕಾ? ಬೇಡ, ಜಾಸ್ತಿ ಮಾರ್ಕ್ಸೇ ತೆಗೋಣ ಮಕ್ಕಳೇ, ಆಯಿತಾ? ಸೊ ನಿಮಗೆ ಎಲೆಕ್ಟ್ರಾನಿಕ್ಸಲ್ಲಿ 13 ಚಾಪ್ಟರ್ ಇದೆ. ಯು ಹ್ಯಾವ್ ಟು ಸ್ಟಡಿ ದೀಸ್ 8 ಚಾಪ್ಟರ್ಸ್. ನಾನು ಹೇಳ್ತೀನಿ ಯಾವ ಚಾಪ್ಟರ್ ಅಂತ. ಬೈ ಸ್ಟಡಿಂಗ್ ದೀಸ್ 8 ಚಾಪ್ಟರ್ಸ್ ಯು ಕ್ಯಾನ್ ಈಸಿಲಿ ಸ್ಕೋರ್ 65 ಔಟ್ ಆಫ್ 70. ಸೊ ಇದರಲ್ಲಿ ಏನಂತ ಹೇಳಿದ್ರೆ, ಎಲೆಕ್ಟ್ರಾನಿಕ್ಸಲ್ಲಿ ಮಾತ್ರ ನಿಮಗೆ ನ್ಯೂಮರಿಕಲ್ಸು ಇದೆ. ಸೊ 6th ಮೇಯ್ನು ನಿಮಗೆ ನ್ಯೂಮರಿಕಲ್ಸ್ ಇರುತ್ತೆ. ಸೊ 5 ಮಾರ್ಕ್ಸ್ದು 2 ನ್ಯೂಮರಿಕಲ್ಸ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಆ್ಯಂಡ್ ಲಾಂಗ್ ಆನ್ಸರ್ 5 ಮಾರ್ಕ್ಸು 3 ಆನ್ಸರ್ ಮಾಡಬೇಕಾಗತ್ತೆ. ಆ್ಯಂಡ್ 3 ಮಾರ್ಕ್ಸ್ದು 5 ಆನ್ಸರ್ ಮಾಡಬೇಕು, 2 ಮಾರ್ಕ್ಸ್ದು 5 ಆನ್ಸರ್ ಮಾಡಬೇಕು, ಆ್ಯಂಡ್ MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಫಸ್ಟು ಯಾವ ಚಾಪ್ಟರ್ಗೆ ಹೈಯೆಸ್ಟ್ ವೆಯ್ಟೇಜ್ ಇದೆ ಅಂತ ನೋಡೋದಾದರೆ, ನಮಗೆ ಹೈಯೆಸ್ಟ್ ವೆಯ್ಟೇಜ್ ಇರೋ ಚಾಪ್ಟರು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಸೊ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ತುಂಬಾ ಈಸಿ. ಸೊ ಇದ್ರ ಮೇಲೆ ನ್ಯೂಮರಿಕಲ್ಸು ಅಷ್ಟೇ ಇದ್ರ ಮೇನ್ ಈ ಚಾಪ್ಟರಿಂದ ಬಂದೇ ಬರುತ್ತೆ. ಸೊ ನಿಮಗೆ ಇದರಲ್ಲಿ ಕೆ ಮ್ಯಾಪಿಂಗ್ ಇರ್ಬೋದು, ಅಥವಾ ಬೂಲಿಯನ್ ಎಕ್ಸ್ಪ್ರೆಷನನ್ನು ನೀವು ರೆಡ್ಯೂಸ್ ಮಾಡೋದಿರ್ಬೋದು, ಈ ಥರದ್ದಿರುತ್ತೆ. ಸೊ ಐ ವಾಸ್ ಆನ್ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ ಬ್ಯಾಕ್ ಇನ್ ಮೈ PUC ಡೇಸ್, ಆ್ಯಂಡ್ ಇಟ್ಸ್ ಬೀನ್ ಆಲ್ಮೋಸ್ಟ್ 14 to 15 ಇಯರ್ಸ್ ಆಫ್ ಮೈ PUC. ಹಾಗಾಗಿ ಎಕ್ಸಾಕ್ಟಾಗಿ ಏನಿದೆ ಅಂತ ನಂಗೆ ನೆನಪಿಲ್ಲ. ನಾನು ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಕೆಮಿಸ್ಟ್ರಿ ಇಲ್ಲಾದರೆ ಏನಿದೆ ಅಂತ ಗೊತ್ತು ಅಲ್ವಾ? ನಾವು ಮ್ಯಾಥಮೆಟಿಕ್ಸು, ಫಿಸಿಕ್ಸು ಪಾಠನೇ ಮಾಡ್ತೀನಿ. ಬಟ್ ಎಲೆಕ್ಟ್ರಾನಿಕ್ಸಲ್ಲಿ ಏನಿದೆ ಅಂತ ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ. ಬಟ್ ಕೆ ಮ್ಯಾಪಿಂಗಲ್ಲಿ ನಿಮಗೆ ಬೂಲಿಯನ್ ಎಕ್ಸ್ಪ್ರೆಷನ್ ಸಾಲ್ವಿಂಗಲ್ಲಿ ಇರ್ಬೋದು, ಕೆ ಮ್ಯಾಪಿಂಗಲ್ಲಿ ನಿಮಗೆ ಪಕ್ಕಾ ಬಂದೇ ಬರುತ್ತೆ ಮಾರ್ಕ್ಸು, ಆಯಿತಾ? ಸೊ ಈ ಚಾಪ್ಟರ್ ಓದಲೇಬೇಕು. ಇದಾದ ಮೇಲೆ ನೆಕ್ಸ್ಟ್ ನೀವು ಮಾಡ್ಯುಲೇಷನ್, ಡಿಮಾಡ್ಯುಲೇಷನ್ ಮೇಲೂ ನ್ಯೂಮರಿಕಲ್ಸ್ ಬರುತ್ತೆ. ಅದಲ್ಲದೆ ಅಂದರೆ ಆಪ್ಯಾಂಪ್ಸ್ ಮೇಲೆ ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಇರುತ್ತೆ. ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಮೇಲೂ ಪ್ರಾಬ್ಲಮ್ ಸಾಲ್ವಿಂಗ್ ಇರುತ್ತೆ. ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಆದರೆ ಸ್ವಲ್ಪ ಕಷ್ಟ. ಬೇಸ್ ಕರೆಂಟ್ ಕಂಡುಹಿಡಿಯೋದು, ಎಮಿಟರ್ ಕರೆಂಟ್ ಕಂಡುಹಿಡಿಯೋದು, ಬೀಟಾ ಕಂಡುಹಿಡಿಯೋದು, ಗೇನ್ ಕಂಡುಹಿಡಿಯೋದು. ಸೊ ಇವೆಲ್ಲ ಕನ್ಫ್ಯೂಷನ್ ಇದ್ದರೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಖಂಡಿತ ಓದ್ಬಿಡಿ. 2 ನ್ಯೂಮರಿಕಲ್ಸ್ ಬರುತ್ತೆ, 2 ಇಲ್ಲೇ ಸಾಲ್ವ್ ಆಗೋಗುತ್ತೆ. ಕರೆಕ್ಟಾ? ಸೊ ಈಗ 8 ಚಾಪ್ಟರ್ನ ಫಸ್ಟ್ ಹೇಳ್ಬಿಡ್ತೀನಿ. ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ಸ್, ಫೀಡ್ಬ್ಯಾಕ್ ಆಂಪ್ಲಿಫೈಯರ್ಸ್, ಇದೆರಡು ಚಾಪ್ಟ್ರು. ಆ್ಯಂಡ್ ಆಪ್ಯಾಂಪ್ಸು, ಆಸಿಲೇಟರ್ಸು, ವೈರ್ಲೆಸ್ ಕಮ್ಯುನಿಕೇಷನ್ನು, ಮಾಡ್ಯುಲೇಷನ್, ಡಿಮಾಡ್ಯುಲೇಷನ್ನು, ಡಿಜಿಟಲ್ ಎಲೆಕ್ಟ್ರಾನಿಕ್ಸು, ಮೈಕ್ರೋ ಕಂಟ್ರೋಲರ್ಸ್. ಸೊ ಇಷ್ಟು ಚಾಪ್ಟರ್ನ ಫುಲ್ಲಾಗಿ ಓದಿ. ಸೊ ಇವಾಗ ಫಸ್ಟು ನ್ಯೂಮರಿಕಲ್ಸಿಂದ ನೋಡೋಣ. ನ್ಯೂಮರಿಕಲ್ಸ್ ಇಲ್ಲಿ 2 ಬರುತ್ತೆ. ಸೊ ಆಪ್ಯಾಂಪ್ಸು ಈಸಿ ಇರುತ್ತೆ, ಆಪ್ಯಾಂಪ್ಸ್ದು ಪ್ರಾಬ್ಲಮ್ಸ್ ಈಸಿ ಇರುತ್ತೆ. ಸೊ 4 ಕ್ವಶನ್ ನಿಮ್ಗೆ ಆಲ್ರೆಡಿ ಗೊತ್ತು. ಯು ಹ್ಯಾವ್ ಟು ಆನ್ಸರ್ ಎನಿ 2. ಯು ವಿಲ್ ಬಿ ಲೂಸಿಂಗ್ 0 ಮಾರ್ಕ್ಸ್ ಇನ್ ನ್ಯೂಮರಿಕಲ್ಸ್ ಬೇಸಿಕಲಿ. ಸೊ ನೆಕ್ಸ್ಟ್ ಡಿರೈವೇಷನ್ ಅಂತ ಬಂದರೆ, ಡಿರೈವೇಷನಲ್ಲಿ ನೋಡಿದ್ರೆ, ಸೊ ಡಿರೈವೇಷನಲ್ಲಿ 1, 2 ಇದೆ. 2 ನ್ಯೂಮರಿಕಲ್ಲೇ ಬರುತ್ತಾ? ಇಲ್ಲ, 1 ಡಿರೈವೇಷನ್ ಬಂದಿರುತ್ತೆ, ಆಯಿತಾ? ಸೊ ಹಾಗಾಗಿ ಸೊ ಹೀಗೆ ಇಷ್ಟು ಚಾಪ್ಟರ್ನ ಕ್ಲೀನಾಗಿ ಓದ್ಕೊಳ್ಳಿ. ನಿಮಗೆ ಆರಾಮಾಗಿ 5 ಮಾರ್ಕ್ಸ್ 5th ಮೇಯ್ನಲ್ಲೂ ಅಷ್ಟೇ 3 ಆನ್ಸರ್ ಎನಿ 3 ಅಲ್ವಾ? ಸೊ ಆರಾಮಾಗಿ ನಿಮಗೆ 3 ಕ್ವಶನ್ಸ್ ಬರುತ್ತೆ ಯಾವುದೇ ಕಾಂಬಿನೇಷನ್ ನೋಡಿದ್ರು. ಎಕ್ಸಾಂಪಲ್ ನೋಡೋಣ. ಸೊ ನ್ಯೂಮರಿಕಲ್ಸಲ್ಲಿ ಎಷ್ಟು ಕ್ವಶನ್ ಬಂದಿರುತ್ತೆ? 4 ಬಂದಿರುತ್ತೆ ಅಲ್ವಾ? ಸೊ 1 ಇಲ್ಲಿಂದ ಬಂದಿರುತ್ತೆ, 1 ಇಲ್ಲಿಂದ ಬಂದಿರುತ್ತೆ, ಸೊ 1 ಇಲ್ಲಿಂದ ಬಂದಿರುತ್ತೆ ಪಕ್ಕ ಅಂತ ಅಂದ್ಕೊಳ್ಳೋಣ. ಸೊ ಇನ್ನೊಂದು ಅವಾಗ ಡಿರೈವೇಷನ್ ಇಲ್ಲಿಂದ ಬಂದಿರುತ್ತೆ, ಇಲ್ಲಿಂದನೂ ಬಂದಿರುತ್ತೆ, ಇಲ್ಲಿಂದನೂ ಬಂದಿರುತ್ತೆ. 3 ಡಿರೈವೇಷನ್ ಆಯಿತು. ಸೊ ಇಲ್ಲೊಂದು ಡಿರೈವೇಷನ್ ಪಕ್ಕ ಬಂದಿರುತ್ತೆ, ಡಿರೈವೇಷನ್ ಅಥವಾ ಲಾಂಗ್ ಆನ್ಸರ್ಸ್. ಸೊ ನಿಮಗೆ ಒಟ್ಟಿನಲ್ಲಿ ಈ ಮೇಯ್ನಲ್ಲಿ 1 ಮಾರ್ಕ್ಸು ಹೋಗೋದಿಲ್ಲ ಈ ಇಷ್ಟು ಚಾಪ್ಟರ್ಸ್ ಓದಿದರೆ. ಕರೆಕ್ಟ್? ಅದೇ ಥರ 3 ಮಾರ್ಕ್ಸ್ ನೋಡಿ. ಸೊ 1, 2, 3, 4, 5 ಕ್ವಶನ್ಸ್ ಬಂದಿದೆ. ಯು ಹ್ಯಾವ್ ಟು ಆನ್ಸರ್ ಆಲ್ 5. ಸೊ ಇಲ್ಲೂ 0 ಮಾರ್ಕ್ಸ್ ಹೋಗ್ತಾ ಇರೋದು. ಸೊ ಈಗ ಕ್ವಶನ್ ಪೇಪರಲ್ಲಿ ಆಲ್ಮೋಸ್ಟ್ 20 + 15 35 ಮಾರ್ಕ್ಸ್ ಆಲ್ರೆಡಿ ಸ್ಕೋರಿಂಗ್ ಆಗ್ತಾ ಇದೆ ಜಸ್ಟ್ ಬೈ ಸ್ಟಡಿಂಗ್ ದಿಸ್ 8 ಚಾಪ್ಟರ್ಸ್. ಕರೆಕ್ಟ್? ಸೊ ನೆಕ್ಸ್ಟ್ 2 ಮಾರ್ಕ್ಸ್ದು ನೋಡಿ. 1, 2, 3, 4, 5 ಕ್ವಶನ್ಸ್ ಬರ್ತದೆ. ಆನ್ಸರ್ ಆಲ್ 5. ಸೊ ಇಲ್ಲೂ ಅಷ್ಟೇ 10 ಮಾರ್ಕ್ಸ್ ಬಂತು. ಸೊ 45 ಆಗೋಯ್ತು ಆಲ್ರೆಡಿ.
ಸೊ ಉಳಿದಿರೋದು ಇನ್ನು 15 ಮಾರ್ಕ್ಸು ನ್ಯೂಮರಿಕಲ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ MCQs. ಸೊ ಅದು ಎಷ್ಟು ಬರುತ್ತೆ? ಸೊ 2, 3, 3 + 3 6, 7, 8, 9, 10, 11, 13, 14 ಮಾರ್ಕ್ಸ್ ಬರ್ತದೆ. ಸೊ ಯು ಆರ್ ಲೂಸಿಂಗ್ 6 ಮಾರ್ಕ್ಸ್. ಸೊ ಕಂಪ್ಲೀಟ್ ಪೇಪರಲ್ಲಿ 6 ಮಾರ್ಕ್ಸ್ ಹೋಗ್ತಾ ಇದ್ರೆ ವಿ ಆರ್ ಸೆಕ್ಯೂರಿಂಗ್ 64 ಔಟ್ ಆಫ್ 70 ಅಲ್ವಾ? ಸೊ ಜಸ್ಟ್ ಬೈ ಸ್ಟಡಿಂಗ್ 8 ಚಾಪ್ಟರ್ಸ್ ಯು ಆರ್ ಸ್ಕೋರಿಂಗ್ 64. ಇಟ್ ಈಸ್ ಎ ವೆರಿ ಗುಡ್ ಸ್ಕೋರ್ ಆಯಿತಾ. ಆ್ಯಂಡ್ ನಿಮಗೆ ಇಂಜಿನಿಯರಿಂಗಿಗೆ ಇದು ಮ್ಯಾಟ್ರ್ ಆಗ್ತಾ ಇಲ್ಲ ಅಂದರೆ 64 ಸಾಕು, ಮೋರ್ ದೆನ್ ಸಫಿಷಿಯೆಂಟ್. ಆ್ಯಂಡ್ ನಿಮಗೆ ಬೇರೆ ಈ ಉಳಿದಿರೋ ಚಾಪ್ಟ್ರಲ್ಲಿ ಎಲ್ಲದೂ ಒಂದೊಂದು ಮಾರ್ಕೇ ಡಿಸ್ಟ್ರಿಬ್ಯೂಷನ್ ಇರೋದು MCQsಲ್ಲಿ. ಸೊ ನಿಮಗೆ ಲಕ್ ಚೆನ್ನಾಗಿದ್ದರೆ ಇನ್ನೊಂದು 2 MCQs ಹಾಗೆ ಕರೆಕ್ಟ್ ಆಗಿಬಿಡುತ್ತೆ ಅಲ್ವಾ? ಸೊ ಇಷ್ಟೇ ಎಲೆಕ್ಟ್ರಾನಿಕ್ಸಲ್ಲಿ ಇಷ್ಟೇ ಓದಬೇಕಾಗಿರೋದು. ಆ್ಯಂಡ್ ನಿಮಗೆ ಯಾರಿಗಾದ್ರೂ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸಲ್ಲಿ ನಿಮ್ಮ ಕಾಲೇಜಲ್ಲಿ ಪಾಠ ಆಗ್ತಾ ಇಲ್ಲ, ನಮ್ಮ ಹತ್ರ ಕರೆಕ್ಟಾಗಿರೋ ನೋಟ್ಸ್ ಇಲ್ಲ, ಏನು ಓದಬೇಕು ಅಂತಲೇ ಗೊತ್ತಿಲ್ಲ ಅಂತ ಅಂದ ಪಕ್ಷದಲ್ಲಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಫಿಸಿಕ್ಸ್ ಪೆಪ್ ಟಾಕ್ ಅಂತ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಇದರ ಲಿಂಕನ್ನು ಪಿನ್ಡ್ ಕಮೆಂಟಲ್ಲೂ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲೂ ಹಾಕಿರ್ತೀನಿ ಆಯಿತಾ. ಸೊ ಇದರಲ್ಲಿ ಯಾವ ಬ್ಯಾಚಿಗೆ ಬೇಕಾದರೂ ನೀವು ಎನ್ರೋಲ್ ಆಗಿ ಮಕ್ಕಳೇ. ಈ ಎಲ್ಲ ಬ್ಯಾಚಲ್ಲೂ ನಿಮಗೆ ಕಂಪ್ಲೀಟ್ NCERT ಟೀಚಿಂಗು ನಿಮಗೆ ಕಮ್ಮಿ ಟೈಮಲ್ಲೇ ಫುಲ್ ಕಂಪ್ಲೀಟ್ ಆಗಬೇಕು, ಅದೇ ಥರನೇ ಪಾಠ ಮಾಡಿರ್ತೀವಿ. ಆ್ಯಂಡ್ ರಿವಿಷನ್ ಟೈಮ್ ಟೇಬಲ್ನು ಎಲ್ಲ ಬ್ಯಾಚ್ಗೂ ನಾನು ಕೊಡ್ತೀನಿ ಆಯಿತಾ. ಸೊ ನಿಮಗೆ ಇದರಲ್ಲಿ MCQ ನೋಟ್ಸು ಸಿಗುತ್ತೆ ವಿತ್ ಸೊಲ್ಯೂಷನ್ ಚಾಪ್ಟರ್ ವೈಸ್, ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸು ವಿತ್ ಸೊಲ್ಯೂಷನ್ ಇರುತ್ತೆ. ಸೊ ಚಾಪ್ಟರ್ ವೈಸ್ PYQಸು ಇರುತ್ತೆ, ವಿತ್ ಸೊಲ್ಯೂಷನ್ ಇರುತ್ತೆ. ಸೊ ನೀವು ಆನ್ಸರ್ ಫೈನಲ್ ಎಕ್ಸಾಮಲ್ಲಿ ಹೆಂಗೆ ಬರೆದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತಲ್ಲ ಅದೇ ಥರನೇ ನೋಟ್ಸ್ ಇರುತ್ತೆ. ಕೂತ್ಕೊಳ್ಬೇಕು, ಓದಬೇಕು ಅಷ್ಟೇ ಆಯಿತಾ. ಸೊ ನಿಮ್ಗೇನಾದರೂ ಡೌಟ್ ಬಂದರೆ ಇದಕ್ಕೆ ಕಾಲ್ ಮಾಡಿ ರಿಗಾರ್ಡಿಂಗ್ ದ ಬ್ಯಾಚ್. ಎಲ್ಲರ ಫೋನು ರಿಸೀವ್ ಮಾಡೋದಂದರೆ ಕಷ್ಟ ಆಗಿಬಿಡುತ್ತೆ ಮಕ್ಕಳೇ ನಮ್ಮದು. ಇದು ನನ್ನದೇ ಪರ್ಸನಲ್ ಫೋನ್ ನಂಬರ್, ಓಕೆನಾ. ಸೊ ನೆಕ್ಸ್ಟು ಯಾವ ಥರದ ವೀಡಿಯೋ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದೇ ಥರದ ವೀಡಿಯೋನ ನಾನು ಮಾಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. This is your teacher Nagabharana signing off with a smile. I will meet you guys in the next video. Until then, have a nice day. Bye. ಓಟ್ ಬತ್ತೀಯಾ? ಟಾಟಾ. ಓಟ್ ಬಾ.